ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ RRB ರಿಕ್ವೈರ್ಮೆಂಟ್ 2024 ಓಕೆನಾ, ರೈಲ್ವೆ ಜಾಬ್ ಕಾಲ್ ಆಗಿದೆ. ನೀವು ಪೋಸ್ಟ್ ನೋಡಿದ್ರೆ 11,158 ಪೋಸ್ಟ್ ಕಾಲ್ ಆಗಿರೋದು ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ. ಮತ್ತು ನಿಮಗೆ ಯಾವ ಥರ ಜಾಬ್ ಬೇಕು ಅಂತ ಕಮೆಂಟ್ಸ್ ಮಾಡಿ, ನಾನು ನಮ್ಮ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ನೋಡೋಣ ಬನ್ನಿ, ಹೇಗೆ ಜಾಬ್ ಕಾಲ್ ಆಗಿದೆ, ಈಗ ಪೊಸಿಷನ್ ಎಲ್ಲ ಹೇಗಿದೆ ಅಂತ ನೀವು ನೋಡ್ಬೋದು. ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಓಕೆನಾ. ಸೊ ನಾನು ಇದನ್ನು ಈ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಚೆಕ್ ಮಾಡ್ಬೋದು. ಇಂಪಾರ್ಟೆಂಟ್ ಡೇಟ್ ನೋಡೋಣ ಫಸ್ಟ್. ನಿಮಗೆ ಈ ವೇಕೆನ್ಸಿ ಬಂದು ಗ್ರಾಜ್ಯುಯೇಟ್ ಮೇಲೆ ಓಕೆನಾ, ಯಾರೆಲ್ಲ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತೀರಾ ಅವರಿಗಿದು. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು 14/9/2024, ಅಂದರೆ ಇದೇ ಮಂತ್ 14ನೇ ತಾರೀಕಿಂದ ನೀವು ಅಪ್ಲೈ ಮಾಡ್ಬೋದು. ಕ್ಲೋಸಿಂಗ್ ಡೇಟ್ ಬಂದು ಡಿಗ್ರಿ ಮೇಲೆ ಜಾಬ್ಗೆ 13/10/2024, ಅಂದರೆ ಅಕ್ಟೋಬರ್ 13 ಲಾಸ್ಟ್ ಡೇಟ್ ಆಗಿದೆ. ಯಾರೆಲ್ಲ ಡಿಗ್ರಿ ಮೇಲೆ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಮ್ಯಾನೇಜರ್ ಲೆವೆಲ್, ಸೂಪರ್ವೈಸರ್ ಲೆವೆಲ್ಗೆ, ಇವರಿಗೆ 13/10/2024 ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು ನೋಡ್ಬೋದು ಡಿಗ್ರಿ ಮೇಲೆ ಯಾವ ಪೊಸಿಷನ್ ಖಾಲಿ ಇದೆ ಅಂದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಒಟ್ಟಾರೆ 8,133 ಪೋಸ್ಟ್ಗಳು ಡಿಗ್ರಿ ಮೇಲೆ ಕಾಲ್ ಆಗಿದೆ. ಏಜ್ ಬಂದು ನಿಮಗೆ ನೋಡೋದಾದರೆ 18ರಿಂದ 36 ವರ್ಷ ಇದೆ. ಎಲ್ಲದಕ್ಕೂ ಫೀಸ್ ಬಂದು ಕೇವಲ 250 ರೂಪಾಯಿ. ಯಾರಿಗೆ SC ST ಫೀಮೇಲ್ ಮತ್ತು ಅದರ್ ಕ್ಯಾಟಗರಿ ಯಾರು ಬರ್ತಾರೆ ಇವ್ರನ್ನ ಬಿಟ್ಟು ಬೇರೆಯವ್ರಿಗೆ 500 ರೂಪೀಸ್ ಫೀಸ್ ಇದೆ ಓಕೆನಾ. ಇದು ಬಂದು ಡಿಗ್ರಿ ಮೇಲೆ. PUC ಮೇಲೆ ನೋಡೋದಾದರೆ 12th ಮೇಲೆ ನಿಮಗೆ ಅಪ್ಲಿಕೇಶನ್ ಶುರುವಾಗದೆ 21 ಸೆಪ್ಟೆಂಬರಿಂದ ಎಂಡ್ ಆಗೋದು 20 ಅಕ್ಟೋಬರ್ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇದು ಬಂದು PUC ಮೇಲೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಪೋಸ್ಟ್ ಓಕೆನಾ, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಟ್ರೈನ್ಸ್ ಕ್ಲರ್ಕ್ ಅಂತ. ಇಲ್ಲೂ ಅಷ್ಟೇ ನಿಮಗೆ 3,145 ಪೋಸ್ಟ್ಗಳು ಕಾಲ್ ಆಗಿದೆ ಓಕೆನಾ. ಸೊ ಯಾರೆಲ್ಲ PUC ಮೇಲೆ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಡಿಗ್ರಿ ಮೇಲೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನೀವು ಮಾಡ್ಬೋದು ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ ಟೋಟಲ್ ಪೋಸ್ಟ್ ಬಂದು 11,558 ಓಕೆನಾ, ಆಲ್ ಓವರ್ ಇಂಡಿಯಾ. ನಿಮಗೆ ಸ್ಯಾಲ್ರಿ ರೇಂಜ್ ನೋಡೋದಾದರೆ 19,900ರಿಂದ 35,400 ರೂಪಾಯಿವರೆಗೂ ಇದೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಯಾವುದು ಡಿಗ್ರಿ ಮೇಲೆ ಯಾವುದಿದೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸ್ಟೇಷನ್ ಮಾಸ್ಟರ್, ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಇದೆ. ಸೊ PUC ಮೇಲೆ ಯಾವುದಿದೆ ನೋಡಿ, ಇಲ್ಲಿ ನೋಡ್ಬೋದು ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ 732 ಪೋಸ್ಟ್ ಇದೆ, ಅಕೌಂಟ್ ಕ್ಲರ್ಕ್ ಟೈಪಿಸ್ಟ್ 361, ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ 2022 ಪೊಸಿಷನ್ನು, ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ 970 ಮತ್ತು ಟ್ರೈನ್ ಕ್ಲರ್ಕ್ ಬಂದು 72 ಪೋಸ್ಟು. ನಿಮಗೆ ಇಲ್ಲಿ ಮೇಜರ್ ನೋಡೋದಾದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದು 3,144 ಇದೆ ಓಕೆನಾ. ಜೂನಿಯರ್ ಅಕೌಂಟ್ಸ್ ಯಾರೆಲ್ಲ PUC ಅದು BCom ಮೇಲೆ ಅಪ್ಲೈ ಮಾಡ್ತಾರೆ ಅವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮಗೊಂದು ಗುಡ್ ಒಂದು ಪೊಸಿಷನ್ಗೆ ಚೆನ್ನಾಗಿರುತ್ತೆ ಓಕೆನಾ. 1,507 ಪೋಸ್ಟ್ ಇದೆ. ಎಸ್, ಅವಾಗಲೇ ಹೇಳ್ದಂಗೆ ಗ್ರ್ಯಾಜುಯೇಷನ್ ಮತ್ತು 12th ಮೇಲಿದೆ. ಏಜ್ ಬಂದು ಯಾರೆಲ್ಲ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅವ್ರಿಗೆ 18ರಿಂದ 36 ವರ್ಷ ಆಗಿರಬೇಕು. ಯಾರೆಲ್ಲ PUC ಮೇಲೆ ಅಪ್ಲೈ ಮಾಡ್ತೀರಾ ಅವ್ರಿಗೆ ಏಜ್ ಲಿಮಿಟ್ ಬಂದು 33 ವರ್ಷ ಮಾಡಿದ್ದಾರೆ, 18ರಿಂದ 33 ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ಇದೆ, ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಬಂದು ನಾನು ಅವಾಗಲೇ ಹೇಳ್ದಂಗೆ SC ST ಎಕ್ಸ್ ಸರ್ವಿಸ್ ಮ್ಯಾನ್, EBC PWBD ಫೀಮೇಲ್ ಮೈನಾರಿಟೀಸ್ ಇವರಿಗೆಲ್ಲ 250 ರೂಪಾಯಿ. ಆಲ್ ಅದರ್ ಕ್ಯಾಂಡಿಡೇಟ್ಸ್ ಓಕೆನಾ, ಬೇರೆ ಎಲ್ಲ ಯಾರಿದ್ದಾರೆ ಇದಕ್ಕೆ ಅಪ್ಲೈ ಆಗಲ್ಲ ಅನ್ನೋರು 500 ರೂಪಾಯಿ ಫೀಸ್ ಇದೆ. ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಇದೆ. ಎಸ್, ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನಿಮಗೆ ಇಲ್ಲಿ CBT ರಿಟರ್ನ್ ಟೆಸ್ಟ್ ಇದೆ, ಟೈರ್ 1 ಟೈರ್ 2. ಎಸ್, ರೈಲ್ವೆ ಜಾಬ್ ಆಲ್ರೆಡಿ ರೈಲ್ವೆ ಜಾಬ್ ಅಟೆಂಡ್ ಮಾಡೋರಿಗೆ ಇದು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದಿರೋರು ನೀವು ತಿಳ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಸ್ಕಿಲ್ ಟೆಸ್ಟ್ ಓಕೆನಾ, ಆಸ್ ಪರ್ ಪೋಸ್ಟ್ ರಿಕ್ವೈರ್ಮೆಂಟ್ ಮೇಲೆ ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದಾದ ನಂತರ ಇವಾಗ ನೋಡಿ ಎಲ್ಲ ಜಾಬ್ಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ, ಈ ಒಂದು MNCಲ್ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಅದಕ್ಕೆ ಹೇಳೋದು ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿನ ಕೀಪ್ ಲೈಕ್ ನೀವು ರೆಡಿ ಇಟ್ಕೋಬೇಕು ಸಿಗೋ ಥರ ಓಕೆನಾ. ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಎಸ್, ಸ್ಯಾಲ್ರಿ ನಾನು ಅವಾಗಲೇ ಹೇಳ್ದಂಗೆ 19,900ರಿಂದ ಶುರುವಾಗಿ ನಿಮಗೆ 35,400 ರೂಪಾಯಿವರೆಗೂ ಇರುತ್ತೆ. ಬೇಸ್ಡ್ ಆನ್ ನಿಮ್ಮ ಪೋಸ್ಟ್ ಮತ್ತು ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ. ಸೊ ನೋಟಿಫಿಕೇಶನ್ ನೀವು ಚೆಕ್ ಮಾಡ್ಬೋದು, ಆಲ್ರೆಡಿ ನಾನು ತೋರಿಸಿದ್ದೀನಿ. ಹೌ ಟು ಅಪ್ಲೈ. ಎಸ್, ಪ್ರತಿಯೊಬ್ಬರಿಗೂ ಡೌಟ್ ಬರೋದಿಲ್ಲೇ. ನೀವೇನಾದರೂ ನಿಮಗೆ ಹತ್ರ ಲ್ಯಾಪ್ಟಾಪ್ ಇಲ್ಲ, ನಾನು ಅಪ್ಲೈ ಮಾಡೋದಕ್ಕಾಗಲ್ಲ, ಬಟ್ ನಾನು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರು ಈ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಲೈ ಮಾಡಿಕೊಡ್ತೀನಿ ಫ್ರೀಯಾಗಿ ಓಕೆನಾ. ಸೊ ಹೇಗೆ ಚೆಕ್ ಮಾಡಬೇಕು, ಥ್ರೂ RRB ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಚೆಕ್ ಮಾಡಿ, ತರೋವಾಗಿ ಚೆಕ್ ಮಾಡಿ. ನೀವು ಆ ಲಿಂಕ್ನ ನಾನು ಪ್ರೊವೈಡ್ ಮಾಡ್ತೀನಿ, ಅಲ್ಲಿ ನೋಟಿಫಿಕೇಷನ್ನ ಚೆಕ್ ಮಾಡಿ ಒಂದು ಕರೆಕ್ಟ್ ಇಮೇಲ್ ID ಮತ್ತು ಮೊಬೈಲ್ ಮುಖಾಂತರ ನೀವು ರಿಜಿಸ್ಟರ್ ಆಗಬೇಕು. ಸೊ ಯಾವಾಗಲೂ ಅಷ್ಟೇ ಒಂದು ಇಮೇಲ್ ID ಒಂದು ಮೊಬೈಲ್ ನಂಬರ್ನ ಕ್ಲೀನಾಗಿ ಮೇಂಟೈನ್ ಮಾಡಿ ಓಕೆನಾ.
ಮತ್ತು ನಿಮ್ಮ ಪ್ರೂಫ್ ಏನಿದೆ ಐ ಡಿ ಪ್ರೂಫ್, ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ರೆಸ್ಯೂಮ್ನ ರೆಡಿ ಇಟ್ಕೊಂಡಿರಿ. ಓಕೆನಾ. ಮತ್ತು ಯಾವುದೇ ಆಗಿರ್ಬೋದು ಲಿಂಕ್, ನೀವು ಜಾಬ್ಗೆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಡೇಟ್ ನೆಕ್ಸ್ಟ್ ಮಂತ್ 14 ಮೇಲೆ ನಿಮಗೆ ಲಿಂಕ್ ಅವೈಲೇಬಲ್ ಇರುತ್ತೆ, ನೀವು ಆವಾಗ ಅಪ್ಲೋಡ್ ಮಾಡ್ಬೋದು. ಮತ್ತು ರೀಸೆಂಟ್ ಫೋಟೋಗ್ರಾಫ್ನ ರೆಡಿ ಮಾಡ್ಕೊಂಡಿರಿ ನೀವು. ಓಕೆನಾ. ಅಲಾಂಗ್ ವಿತ್ ಕಾಪಿ ಡಾಕ್ಯುಮೆಂಟ್ಸ್ ಜೊತೆ. ಮತ್ತು ಈ ಆಸ್ ಪರ್ ಕ್ಯಾಟಗರಿ ಏನಿದೆ ಅಪ್ಲಿಕೇಶನ್ ಫೀಸು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಫೈನಲ್ ಆಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ ಬಂದು ಸ್ಟಾರ್ಟ್ ಡೇಟ್ ಬಂದು 14/9/2024 ಶುರುವಾಗುತ್ತೆ ಡಿಗ್ರಿ ಮೇಲೆ, 20 ಲಾಸ್ಟ್ ಡೇಟ್ ಆಗಿರುತ್ತೆ. ಇದು ಎರಡಕ್ಕೂ ಸೇರಿ ಹೇಳ್ತಾ ಇರೋದು. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು 14 ಸೆಪ್ಟೆಂಬರಿಂದ ಇದು ಶುರುವಾಗುತ್ತೆ ಡಿಗ್ರಿ ಮೇಲೆ ಪೊಸಿಷನ್ನು. ಇದು 21 ಸೆಪ್ಟೆಂಬರಿಂದ ಶುರುವಾಗುತ್ತೆ. ಎಂಡ್ ಆಗೋದು ಡಿಗ್ರಿ ಮೇಲೆ ಪೊಸಿಷನ್ 13 ಅಕ್ಟೋಬರೇ ಲಾಸ್ಟ್ ಡೇಟು. PUC ಮೇಲೆ 20 ಅಕ್ಟೋಬರ್, ಅಂದರೆ 7 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಬಿಕಾಸ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ 7 ದಿನ ಲೇಟ್ ಆಗುತ್ತೆ. ಓಕೆನಾ. ಇದು ಬಂದು ಡೇಟ್ ಡೀಟೇಲ್ಸ್. ಓಕೆನಾ. ಸೊ ಪ್ಲೀಸ್ ಇನ್ನೊಂದ್ಸಲ ನೋಟಿಫಿಕೇಶನ್ ಚೆಕ್ ಮಾಡಿ, ಡೀಟೇಲ್ಸ್ ಈ ವಿಡಿಯೋ ಇನ್ನೊಂದ್ಸಲ ನೋಡಿ. ಮೇನ್ ಇಂಪಾರ್ಟೆಂಟು ಡೇಟ್ ಆಗಿರುತ್ತೆ. ಓಕೆನಾ. ಸೊ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಮರ್ತು ಬಿಡ್ತೀರಾ. ಓಕೆನಾ. ಸೊ ಡೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ, ಅಂದರೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.